ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತು ಶ್ರೀ ಲಕ್ಷ್ಮೀ ಶೋಭಾನದ ಮುಂದಿನ ನುಡಿಗಳನ್ನು ನೋಡೋಣಂತೆ. ಇವತ್ತು 86ನೇ ನುಡಿಯಿಂದ ಮುಂದುವರಿಸ್ತಾ ಇದ್ದೀನಿ. ಮೊದಲಿಗೆ ಶ್ರೀ ವಾದಿರಾಜ ಗುರುಗಳಲ್ಲಿ ವಂದಿಸುತ್ತಾ ಹಾಗೆ ಲಕ್ಷ್ಮೀನಾರಾಯಣರಲ್ಲೂ ವಂದಿಸುತ್ತಾ ಲಕ್ಷ್ಮೀ ಶೋಭಾನವನ್ನು ಪ್ರಾರಂಭ ಮಾಡೋಣಂತೆ. ಶೋಭನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭನವೆನ್ನಿ ಸುಗುಣನಿಗೆ, ಶೋಭನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭನವೆನ್ನಿ ಸುರಪ್ರಿಯಗೆ ಶೋಭಾನೆ. ಗರುಡನ ಮೇಲೇರಿ ಗಗನ ಮಾರ್ಗದಲ್ಲಿ ತರತರದಿ ಸ್ತುತಿಪ ಸುರಸ್ತ್ರೀಯರ, ಮೆರವ ಗಂಧರ್ವರ ಗಾನವ ಸವಿಯುವ ನರಹರಿ ನಮ್ಮ ಹಸೆಗೇವ ಶೋಭಾನೆ. ನಿಮ್ಮಣ್ಣನ ಮನೆಯ ಸುಧರ್ಮ ಸಭೆಯಲ್ಲಿ ಒಮ್ಮೆಯ ರಸ ನಮಿಸಿದ, ಧರ್ಮ ರಕ್ಷಕ ನೆನಿಪ ಕೃಷ್ಣ ಕೃಪೆಯಿಂದ ಪರಮ ಮೂರುತಿಯೇ ಹಸೆಗೇವ ಶೋಭಾನೆ. ಇಂದ್ರನ ಮನೆಗೆ ಹೋಗಿ ಅದಿತಿಗೆ ಕುಂಡಲವಿತ್ತು, ಅಂದದ ಪೂಜೆಯ ಕೈಗೊಂಡು ಅಂದದ ಪೂಜೆಯ ಕೈಗೊಂಡು ಸುರತರುವ ಇಂದಿರೆಗಿತ್ತ ಹರಿಯೇವ ಶೋಭಾನೆ. ನಿಮ್ಮ ನೆನೆವ ಮುನಿ ಹೃದಯದಲ್ಲಿ ನೆಲೆಸಿದ ಧರ್ಮ ರಕ್ಷಕ ನೆನೆಸುವ, ಸಮ್ಮತವಾಗಿದ್ದ ಪೂಜೆಯ ಕೈಗೊಂಡ ನಿಸ್ಸೀಮ ಮಹಿಮಾ ಹಸೆಗೇವ ಶೋಭಾನೆ. ಮುತ್ತಿನ ಸತ್ತಿಗೆಯ ನವರತ್ನದ ಚಾಮರ ಸುತ್ತಲಿನಲಿವ ಅಪ್ಸರ ಸ್ತ್ರೀಯರ, ನೃತ್ಯವ ನೋಡುವ ಚಿತ್ರವಾದ್ಯಂಗಳ ಸಂಪತ್ತಿನ ಹರಿಯೇ ಹಸೆಗೇವ ಶೋಭಾನೆ. ಎನ್ನಲು ನಗುತ್ತಾ ಬಂದು ಹಸೆಯ ಮೇಲೆ ವನಿತೆ ಲಕ್ಷ್ಮಿಯರೊಡಗೂಡಿ, ಅನಂತ ವೈಭವದಿ ಕುಳಿತ ಕೃಷ್ಣನ 4 ದಿನದುತ್ಸವ ನಡೆಸಿದರು ಶೋಭಾನೆ. ಇಷ್ಟು ನುಡಿಗಳ ಅರ್ಥವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಹಿಂದಿನ ನುಡಿಯಲ್ಲಿ ನಾವೆಲ್ಲ ಕೇಳಿದ್ವಿ, ರುದ್ರನ ಮನೆಗೆ ಭಗವಂತ ಹೋಗ್ಬಿಟ್ಟು ಪಾರ್ವತಿ ದೇವಿ ಮತ್ತು ರುದ್ರದೇವರು ಮಾಡಿದಂಥ ಅಡಿಗೆಯನ್ನು ಊಟವನ್ನು ಮಾಡಿ ಅವರ ಉಪಚಾರವನ್ನೆಲ್ಲ ಸ್ವೀಕಾರವನ್ನು ಮಾಡ್ತಾನೆ ಭಗವಂತ ಅಂತ ಕೇಳಿದ್ವಿ. ಈಗ ಗರುಡ ದೇವರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಮತ್ತು ರುದ್ರದೇವರಾಯಿತು, ಗರುಡ ದೇವರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಶೇಷದೇವರ ಬಗ್ಗೆ ಹೇಳಿಲ್ವಾ ಅಂತ ನಿಮಗೆಲ್ಲ ಅನುಮಾನ ಬರ್ಬೋದು. ಶೇಷದೇವರ ಬಗ್ಗೆ ನಾವಿಲ್ಲಿ ತಿಳ್ಕೋಬೇಕು. ಯಾಕೆ ಅಂದರೆ ರುದ್ರದೇವರು ಮುಂದಿನ ಕಲ್ಪದಲ್ಲಿ ಶೇಷದೇವರ ಸ್ಥಾನಕ್ಕೆ ಬರ್ತಾರೆ. ಒಬ್ಬೊಬ್ಬ ದೇವರು ತಮ್ಮ ತಮ್ಮ ಸಾಧನೆಯ ನಂತರ ಮುಂದಿನ ಕಲ್ಪದಲ್ಲಿ ಅವರು ಇನ್ನೊಂದು ಎತ್ತರದ ಸ್ಥಾನಕ್ಕೆ ಹೋಗ್ತಾರೆ. ಆ ರೀತಿಯಾಗಿ ವಾಯುದೇವರು ಹೇಗೆ ಬ್ರಹ್ಮದೇವರ ಪದವಿಗೆ ಬರ್ತಾರೋ, ರುದ್ರದೇವರು ಸಹ ಶೇಷದೇವರ ಪದವಿಗೆ ಬರ್ತಾರೆ. ಈ ರೀತಿಯಾಗಿ ಸ್ಥಾನಗಳು ಬದಲಾಗ್ತಾ ಇರುತ್ತೆ. ಈಗ ಕಡಿಮೆ ಸ್ಥಾನದಿಂದ ಮೇಲಿನ ಸ್ಥಾನಕ್ಕೆ ಪ್ರಮೋಷನ್ಗಳು ಹೇಗೆ ಸಿಗುತ್ತೋ ಎಲ್ಲರಿಗೂ ಆಫೀಸ್ಗಳಲ್ಲಿ, ಆ ರೀತಿಯಾಗಿ ಈ ಒಂದು ದೇವತೆಗಳ ಮುಂದಿನ ಕಲ್ಪದಲ್ಲಿ ಅವರು ಇನ್ನೊಂದು ಎತ್ತರದ ಸ್ಥಾನಕ್ಕೆ ಹೋಗ್ತಾರೆ. ಆ ರೀತಿಯಾಗಿ ರುದ್ರದೇವರು ಮುಂದಿನ ಕಲ್ಪದಲ್ಲಿ ಶೇಷದೇವರಾಗ್ತಾರೆ ಅಂತ ನಾವು ತಿಳಿಬೇಕು. ಗರುಡ ಶೇಷ ರುದ್ರರು ಇವರು ಮೂವರು ಸಮಾನರು. ಗರುಡ ಶೇಷ ರುದ್ರರು ಅಂತ ಹೇಳ್ತೀವಿ. ಇವರು ಮೂವರೂ ಸಮಾನವಾದ ಸ್ಥಾನದಲ್ಲಿ ಇರುವಂಥವರು. ಶೇಷದೇವರು ಸಹ ತನ್ನ ಪತ್ನಿಯಾದಂಥ ವಾರುಣಿಯ ಕೈಯಿಂದ ಅಮೃತದ ಅಡಿಗೆಯನ್ನು ಮಾಡಿಸಿ ಭಗವಂತನಿಗೆ ಉಣಬಡಿಸ್ತಾನೆ ಅಂತ ನಾವು ಕೇಳ್ಬೋದು. ಶೇಷದೇವರು ಎಲ್ಲಿರ್ತಾರೆ ಅಂದರೆ ಪಾತಾಳದ ಅರಮನೆಯಲ್ಲಿ ಶೇಷದೇವರು ಇರ್ತಾರೆ. ಇಡೀ ಬ್ರಹ್ಮಾಂಡವನ್ನೇ ತಮ್ಮ ಹೆಡೆಯ ಮೇಲೆ ಹೊತ್ಕೊಂಡಿರ್ತಾರೆ ಶೇಷದೇವರು. ಶೇಷದೇವರು ಬೇರೆ ಬೇರೆ ರೂಪದಲ್ಲಿಯೂ ಭಗವಂತನಿಗೆ ಸೇವೆಯನ್ನು ಮಾಡ್ತಾ ಇರ್ತಾರಂತೆ. ಯಾವಾಗಲೂ ಭಗವಂತನ ಸೇವೆಯಲ್ಲೇ ನಿರತರಾಗಿರ್ತಾರೆ ಶೇಷದೇವರು. ಹಾಗಾಗಿ ಬೇರೆ ಬೇರೆ ರೂಪವನ್ನು ಭಗವಂತ ತಗೊಂಡಾಗ ಭಗವಂತನ ಒಟ್ಟೊಟ್ಟಿಗೆ ಶೇಷದೇವರು ಸಹ ಇರ್ತಾರೆ. ಹಾಸಿಗೆಯಾಗಿ ಇರ್ತಾರಂತೆ, ಸಿಂಹಾಸನವಾಗಿ ಇರ್ತಾರಂತೆ ಭಗವಂತನಿಗೆ. ಈ ರೀತಿಯಾಗಿ ಸೇವೆಯನ್ನು ಮಾಡ್ತಾ ಇರ್ತಾರೆ. ಇನ್ನು ಗರುಡ ದೇವರು, ಇಲ್ಲಿ ಗರುಡ ದೇವರ ಬಗ್ಗೆ ತಿಳಿಸಿದಾರಲ್ವ. ಗರುಡನ ಮೇಲೇರಿ ಗಗನ ಮಾರ್ಗದಲ್ಲಿ ತರತರದಿ ಸ್ತುತಿಪ ಸುರಸ್ತ್ರೀಯರ ಅಂತ. ಗರುಡ ಭಗವಂತನ ವಾಹನ, ಬಹಳ ಅದ್ಭುತವಾದಂಥ ವಾಹನ ಅಂತ ಹೇಳ್ಬೋದು. ಗರುಡನ ರೆಕ್ಕೆಗಳು ಹೇಗಿರುತ್ತಂತೆ ಗೊತ್ತಾ? ತುಂಬ ದೊಡ್ಡದಾಗಿ ವಿಸ್ತಾರವಾಗಿ ಇರುತ್ತಂತೆ ಗರುಡನ ರೆಕ್ಕೆಗಳು. ಈಗ ದೊಡ್ಡ ದೊಡ್ಡ ವಿಮಾನಗಳು, ಬೋಯಿಂಗ್ ವಿಮಾನ ಅಂತೆಲ್ಲ ಹೇಳ್ತಾರಲ್ವ, ದೊಡ್ಡ ದೊಡ್ಡ ರೆಕ್ಕೆಗಳಿರುತ್ತೆ. ಯಾಕೆ ಅಂತಂದರೆ 300-400 ಜನಗಳನ್ನು ಎತ್ತು
ತೊಗೊಂಡು ಹೋಗ್ತಕ್ಕಂಥ ವಿಮಾನ ಆದ ಕಾರಣ ದೊಡ್ಡದಾಗಿ ರೆಕ್ಕೆಗಳಿರುತ್ತೆ ಆ ವಿಮಾನಗಳಿಗೆ. ಆದರೆ ಗರುಡನ ರೆಕ್ಕೆಗಳು ಹೇಗಿದೆ ಅಂದರೆ ದೊಡ್ಡದಾಗಿ ವಿಸ್ತಾರವಾಗಿದೆ. ಯಾಕೆ? ಇಡೀ ಬ್ರಹ್ಮಾಂಡವನ್ನೇ ಹೊತ್ತಿರುವಂತಹ, ಇಡೀ ಜಗತ್ತನ್ನೇ ಹೊತ್ತಿರುವಂತಹ ಜಗದೀಶನನ್ನು ಹೊತ್ತು ತಿರುಗಬೇಕಲ್ವ, ಅದಕ್ಕೋಸ್ಕರ ಅಷ್ಟು ದೊಡ್ಡದಾಗಿದೆಯಂತೆ ಗರುಡನ ರೆಕ್ಕೆಗಳು. ಇಂತಹ ಜಗದೀಶನನ್ನು, ಜಗತ್ತನ್ನು ಹೊತ್ತಂತಹ ಜಗದೀಶನನ್ನು ಹೊತ್ತು ತಿರುಗ್ತಾನೆ ಗರುಡ ಅಂದರೆ ಎಂತಹ ವಾಹನ, ಅವನ ಪುಣ್ಯ ಭಾಗ್ಯ ಎಷ್ಟು ಅಂತ ನಾವು ತಿಳಿಯಬೇಕು ಅಲ್ವಾ ಸ್ನೇಹಿತರೆ. ವಿಮಾನ ಹಾರ್ತಾ ಇದೆ, ಟೇಕ್ ಆಫ್ ಆಗ್ತಾ ಇದೆ ಅಂತಂದರೆ ಅದ್ರ ಧ್ವನಿ ಕೇಳಲಿಕ್ಕೆ ಎಷ್ಟು ಶಬ್ದ ಮಾಡ್ತಾ ಇರುತ್ತಲ್ವ, ಕಿವಿ ಗುಯ್ ಅಂತ ಇರುತ್ತೆ. ಆ ಥರ ಶಬ್ದ ಮಾಡುವಂಥ ವಿಮಾನ ಎಲ್ಲಿ? ಆದರೆ ಈ ಗರುಡ ಹಾರ್ತಾ ಇರ್ತಾನಲ್ವ ಮೇಲಕ್ಕೆ, ರೆಕ್ಕೆಗಳನ್ನು ಹೊಡೆದು ಹಾರುವಾಗ ಆ ರೆಕ್ಕೆಗಳ ಶಬ್ದ ಮಧುರವಾಗಿ ಇರುತ್ತಂತೆ. ಆ ರೀತಿ ಭಗವಂತನ ಸ್ಮರಣೆ ಮಾಡ್ತಾ ಇದ್ದಾನೇನೋ ಗರುಡ, ರೆಕ್ಕೆಗಳ ಮೂಲಕವೂ ಭಗವಂತನ ಸ್ಮರಣೆ ಮಾಡ್ತಾ ಹಾರ್ತಾನಂತೆ. ಭಗವಂತ ಬಂದು ಗರುಡನ ಮೇಲೆ ಕೂತ ತಕ್ಷಣ ಎಲ್ಲಿಗೆ ಹೋಗಬೇಕು ಅಂತ ಗರುಡ ಕೇಳೋದೇ ಇಲ್ವಂತೆ. ಭಗವಂತನ ಮನಸ್ಸಿನಲ್ಲಿ ಏನಿದೆ, ಭಗವಂತ ಎಲ್ಲಿಗೆ ಹೊರಡಬೇಕು ಅಂತ ಇದ್ದಾನೆ ಅಂತ ಗರುಡನಿಗೆ ಮುಂಚೆನೇ ಗೊತ್ತಾಗ್ಬಿಡುತ್ತಂತೆ. ತಾಯಿಯ ಋಣಬಾಧೆಯನ್ನು ಪರಿಹಾರ ಮಾಡಿದಂತಹವನು ಗರುಡ. ಯಾರು ನಿತ್ಯ ಗರುಡನ ಸ್ಮರಣೆಯನ್ನು ಮಾಡ್ತಾರೋ ಅವರಿಗೆ ವಿಷದ ಬಾಧೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸರ್ಪ ಸುತ್ತು, ಸರ್ಪ ಹುಣ್ಣು ಆದಾಗ, ಕಿವಿಗಳ ತೊಂದರೆ ಇದ್ದಾಗ, ಕಣ್ಣಿನ ತೊಂದರೆ ಇದ್ದಾಗ ಗರುಡನನ್ನು ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಗರುಡ ಅಷ್ಟೋತ್ತರ ಹೇಳೋದಾಗಲಿ, ಗರುಡನ ಸ್ತೋತ್ರವನ್ನು ಹೇಳೋದ್ರಿಂದ 108 ಬಾರಿ ತುಂಬ ಬೇಗನೆ ಆ ಒಂದು ಉಪದ್ರವ ಕಡಿಮೆ ಆಗುತ್ತೆ. ಅಂದರೆ ಸರ್ಪ ಸುತ್ತು ಅಂತಂದರೆ ಸರ್ಪ ಹುಣ್ಣು ತುಂಬ ಬಾಧೆಯನ್ನು ಕೊಡ್ತಕ್ಕಂಥದ್ದು. ಬೇಸಿಗೆಯಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಅದು ಹೀಟ್ ಜಾಸ್ತಿ ಆದರೆ ಬಾಡಿಯಲ್ಲಿ ಕೆಲವ್ರಿಗೆ ಆಗುತ್ತೆ. ತುಂಬ ಬಾಧೆ, ಅದು ಸಂಕಟ, ಒಂಥರ ನೋವು ತುಂಬ ಇರುತ್ತೆ. ಆ ನೋವು ಕಡಿಮೆ ಆಗಬೇಕು ಅಂದರೆ ಗರುಡನ ಸ್ಮರಣೆಯನ್ನು ಮಾಡಬೇಕು, ಗರುಡನನ್ನು ಬರೆಸ್ಬೇಕು. ಗರುಡನನ್ನು ಬರಿತಾ ಇರ್ತಾರೆ ಯಾರಾದರೂ, ಅವ್ರ ಹತ್ರ ಗರುಡನನ್ನು ಬರೆಸ್ಬೇಕು. ಇದರಿಂದ ತುಂಬ ಬೇಗನೆ ಕಡಿಮೆ ಆಗುತ್ತೆ ಸರ್ಪ ಸುತ್ತು, ಬೆಳೆಯೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಕಣ್ಣಿನ ತೊಂದರೆ ಇರೋರು, ಕಿವಿಯ ಪ್ರಾಬ್ಲಮ್ ಇರೋರು ಗರುಡ ಸ್ಮರಣೆಯನ್ನು ಮಾಡಬೇಕು. ತುಂಬ ಬೇಗನೆ ಇದರಿಂದ ಪರಿಹಾರವನ್ನು ಪಡಿಬೋದು. ವಿಷಬಾಧೆಯನ್ನು ಪರಿಹಾರ ಮಾಡ್ತಾನೆ ಗರುಡ. ಅದಕ್ಕೋಸ್ಕರ ವಿಷದ ಏನಾದರೂ ತೊಂದರೆ ಆಗಿದ್ದರೆ ಗರುಡ ಸ್ಮರಣೆಯನ್ನು ಮಾಡಬೇಕು ದೇಹದಲ್ಲಿ. ಮತ್ತು ನಾವು ನೈವೇದ್ಯಕ್ಕಾಗಿ ಭಗವಂತನ ನೈವೇದ್ಯವನ್ನು ಇಟ್ಟಾಗ, ತೀರ್ಥವನ್ನು ಭಗವಂತನಿಗಾಗಿ ಇಟ್ಟಾಗ ಏನಾದರೂ ವಿಷಕಾರಿಯಾದಂಥ ಅಂಶ ಅದರೊಳಗಿದ್ದರೆ, ನೈವೇದ್ಯದಲ್ಲಿ ತರಕಾರಿಗಳಲ್ಲಿ ಅಥವಾ ಇನ್ನೊಂದರಲ್ಲಿ ಏನಾದರೂ ಕ್ರಿಮಿಗಳು ಬಿದ್ದಿದ್ದರೆ, ಈ ಥರದ್ದೇನಾದರೂ ದೋಷ ಆಗಿ ಆಹಾರ ಅಥವಾ ನೀರು ವಿಷ ಆಗಿದ್ದರೆ ಅದರ ಪರಿಹಾರಕ್ಕಾಗಿ ಗರುಡ ಮುದ್ರೆಯನ್ನು ತೋರಿಸ್ತಾರೆ ಗಂಡಸರು ನೈವೇದ್ಯ ಮಾಡುವಾಗ. ಯಾಕೆ ಅಂತಂದರೆ ಆ ರೀತಿ ವಿಷ ಏನಾದರೂ ಅಂಶ ಇದ್ದರೆ ಅದು ಹೋಗಿಬಿಡಲಿ ಅಂತ ಹೇಳ್ಬಿಟ್ಟು. ಹಾವುಗಳನ್ನೇ ತಿಂತಾನೆ ಗರುಡ ಅಲ್ವಾ. ಹಾವುಗಳನ್ನು, ಸರ್ಪಗಳನ್ನು ತಿಂತಾನೆ ಅಂದರೆ ಕೆಟ್ಟ ಸರ್ಪಗಳನ್ನು ಮಾತ್ರ ತಿಂತಾನೆ ಹೊರತು ಒಳ್ಳೆಯ ಸರ್ಪಗಳನ್ನು ಭಕ್ಷಣ ಮಾಡೋದಿಲ್ಲ ಗರುಡ. ಮತ್ತು ಪ್ರಯಾಣೇ ಗರುಡಾರೂಢಂ ಅಂತ ಹೇಳ್ತಾರೆ. ಅಂದರೆ ಪ್ರಯಾಣ ಕಾಲದಲ್ಲಿ ನಾವು ಗರುಡನನ್ನು ಸ್ಮರಣೆ ಮಾಡಬೇಕು, ಚಿಂತನೆಯನ್ನು ಮಾಡಬೇಕು ಅಂತ. ಇಂತಹ ಗರುಡ ವಾಹನನಾದ ನೀನು ಭಗವಂತ ನಮ್ಮ ಮನೆಯ ಹಸಗೆ ಬಾ ಅಂತ ಇಲ್ಲಿ ಕರೀತಾ ಇದ್ದಾರೆ. ಇನ್ನು ಮುಂದಿನ ನೋಡಿ, ನಿಮ್ಮಣ್ಣನ ಮನೆಯಲ್ಲಿ ಸುಧರ್ಮ ಸಭೆಯಲ್ಲಿ ಉಮ್ಮೆ ಅರಸ ನಮಿಸಿದ ಧರ್ಮ ರಕ್ಷಕ ನೆನಪ ಕೃಷ್ಣ ಕೃಪೆಯಿಂದ ಪರಮ ಮೂರುತಿಯೇ ಹಸೆಗೆ ಬಾ ಅಂತ ಕರೀತಾ ಇದ್ದಾರೆ. ನಿಮ್ಮಣ್ಣನ ಮನೆಯಲ್ಲಿ ಅಂತಂದರೆ ಭಗವಂತನಿಗೆ ಅಣ್ಣ ಯಾರಿರ್ಬೋದು? ಇಂದ್ರ. ಯಾಕೆ ಇಂದ್ರ ಹೆಂಗೆ ಅಣ್ಣ ಆಗ್ತಾನೆ ಭಗವಂತನಿಗೆ ಅಂದರೆ, ಕೃಷ್ಣ ಭಗವಂತ ಉಪೇಂದ್ರ ಆದಾಗ ಅವನ ಅಣ್ಣ ಇಂದ್ರನಾಗಿರ್ತಾನೆ. ಇಂದ್ರ ಸ್ವರ್ಗಲೋಕದಲ್ಲಿ ಇರ್ತಾನೆ. ಅಲ್ಲಿ ಅದ್ಭುತವಾದಂಥ ಸಭೆ, ಸುಧರ್ಮ ಸಭೆಯನ್ನು ಮಾಡಿರ್ತಾನೆ. ಅಲ್ಲಿಗೆ ಭಗವಂತ ಹೋದಾಗ ಉಮ್ಮೆ ಅರಸ ನಮಿಸಿದ. ಉಮ್ಮೆ ಅರಸ ಅಂತಂದರೆ ರುದ್ರದೇವರು, ಉಮಾದೇವಿಯ ಅರಸನಾದಂಥ ರುದ್ರದೇವರು, ಈಶ್ವರ. ಭಕ್ತಿಯಿಂದ ಬಾಗಿ ನಮಸ್ಕಾರವನ್ನು ಮಾಡ್ತಾನಂತೆ. ಧರ್ಮವನ್ನು ರಕ್ಷಿಸುವಂತಹ ಕೃಷ್ಣನ ಕೃಪೆಯಿಂದ ಪರಮ ಮೂರುತಿಯೇ ಹಸೆಗೆ ಬಾ ಅಂತ ಬರಿತಾ ಇದ್ದಾರೆ. ಇಂದ್ರ ಅನೇಕ ಬಾರಿ ಭಗವಂತನ ವಿರೋಧವನ್ನು ಮಾಡಿದ್ದಾನೆ ಅಂತ ಹೇಳ್ತಾರೆ ಕೆಲವು ಕಡೆ ಪುರಾಣಗಳಲ್ಲಿ, ಕೇಳ್ತೇವಲ್ವ ನಾವು ಸಹ. ಉಪೇಂದ್ರ ತಮ್ಮನಾದರೂ ಸಹ ಭಗವಂತ ಕೃಷ್ಣ ಅಣ್ಣನೇ ಅಂತ ಹೇಳ್ತಾರೆ. ಕೆಲವೊಂದು ರೂಪಗಳಲ್ಲಿ ಅಂದರೆ ಕೆಲವೊಂದು ಅವತಾರಗಳನ್ನು ತಗೊಂಡಾಗ
ತಮ್ಮ ಅಣ್ಣ ಆಗಿರೋದು ನಾವು ನೋಡ್ತೀವಿ ಅಲ್ವಾ. ಬಲರಾಮ ಅಣ್ಣನಾಗ್ತಾನೆ ಕೃಷ್ಣನ ಒಂದು ಅವತಾರದಲ್ಲಿ. ಅದೇ ಬಲರಾಮ ಶೇಷದೇವರು ಲಕ್ಷ್ಮಣನಾಗ್ತಾನೆ, ರಾಮಾವತಾರದಲ್ಲಿ ತಮ್ಮನಾಗ್ತಾನೆ. ಈ ರೀತಿಯಾಗಿ ಇಂದ್ರದೇವರು ಅಣ್ಣನಂತೆ ನೋಡ್ರಿ ಉಪೇಂದ್ರನಿಗೆ. ಹಾಗೆ ಅಂತ ಭಗವಂತ ತಮ್ಮ, ಇಂದ್ರ ಅಣ್ಣ ಅಂತ ನಾವು ಭಾವಿಸಬಾರ್ದು. ಆ ರೀತಿಯಾಗಿ ಹೇಳ್ತಾರೆ, ಆದರೆ ನಾವು ಭಗವಂತನನ್ನು ಅಣ್ಣ ಅಂತಲೇ ತಿಳಿಬೇಕು. ಜಗತ್ತಿಗೆ ಒಡೆಯನಾದಂಥ ಭಗವಂತ ಎಲ್ಲರಿಗಿಂತ ಹಿರಿಯವನು. ಭಗವಂತನಿಗಿಂತ ಹಿರಿಯರು ಯಾರೂ ಇಲ್ಲ ಅಂತ ನಾವು ತಿಳಿಬೇಕು. ಈಗ ಕೃಷ್ಣನ ಅವತಾರ, ರಾಮನ ಅವತಾರದಲ್ಲೆಲ್ಲ ನಾವು ನೋಡ್ತೀವಲ್ವ, ಶೇಷದೇವರು ಲಕ್ಷ್ಮಣನಾಗಿ ಆಗ ಭಕ್ತಿ ಭಾವಗಳಿಂದ ವಿನಯದಿಂದ ಅಣ್ಣನ ಸೇವೆಯನ್ನು ಮಾಡಿಕೊಂಡು ಇರ್ತಾನೆ. ಮತ್ತು ಕೃಷ್ಣಾವತಾರದಲ್ಲಿ ಬಲರಾಮ ಆದಾಗ ಇದ್ಯಾವುದೂ ಮಾಡೋದಿಲ್ಲ. ಬಲರಾಮನಾಗಿ ಅಣ್ಣನಾಗಿ ಸ್ವಲ್ಪ ಕೃಷ್ಣನ ವಿರೋಧವನ್ನು ಸಹ ಮಾಡ್ತಾನೆ ಶೇಷದೇವರು ಅಂತ. ಇಂದ್ರ ಅಣ್ಣನ ಸ್ಥಾನದಲ್ಲಿ ಇದ್ದರೆ ಅವನಿಗೆ ಅಹಂಕಾರ ತುಂಬ ಇತ್ತಂತೆ ನೋಡ್ರಿ. ಅಣ್ಣ ಅನ್ನುವಂಥ ಜವಾಬ್ದಾರಿಯನ್ನು ನಿಭಾಯಿಸಬೇಕೇ ವಿನಃ ಅಹಂಕಾರವನ್ನು ಪಡಬಾರ್ದು ಅಂತ ಹೇಳ್ತಾರೆ. ಜ್ಯೇಷ್ಠ ಭ್ರಾತ ಪಿತೃಸಮಃ ಅಂತ ಹೇಳ್ತಾರೆ. ಅಂದರೆ ದೊಡ್ಡ ಹಿರಿಯ ಅಣ್ಣ ತಂದೆಗೆ ಸಮಾನನಾದವನು ಅಂತ, ತಂದೆಯ ಸ್ಥಾನವನ್ನು ತುಂಬುತ್ತಾನೆ ಅಂತ. ಅಣ್ಣ ಅಂತಂದರೆ ರಾಮನಂತೆ ಇರಬೇಕು ಅಂತ ಹೇಳ್ತಾರೆ. ಇಂದ್ರ ಒಮ್ಮೆ ನಾರದರಿಗೆ ಹೇಳ್ತಾರಂತೆ, ಅಣ್ಣನಾದಂಥ ನಾನು ಸ್ವರ್ಗಲೋಕದಲ್ಲಿ ಇದ್ದೇನೆ, ನನಗಿಂತಲೂ ಮೇಲಿನ ಲೋಕವಾದಂಥ ವೈಕುಂಠದಲ್ಲಿ ಅವನಿದ್ದಾನಲ್ಲ ಉಪೇಂದ್ರ, ನನಗೆ ಅವಮಾನವನ್ನು ಮಾಡ್ತಾ ಇದ್ದಾನೆ ಅವನು. ಈ ರೀತಿಯಾಗಿ ಇಂದ್ರ ಮಾತಾಡ್ತಾನಂತೆ. ನಿಮ್ಮಣ್ಣನ ಮನೆಯ ಸುಧರ್ಮ ಸಭೆಯಲ್ಲಿ ಅಂತಂದರೆ ಭಗವಂತನಿಗೆ ಇಲ್ಲಿ ಹೇಳ್ತಾ ಇರೋದು, ನಿಮ್ಮ ಅಣ್ಣನಾದಂಥ ಇಂದ್ರನ ಮನೆಯಲ್ಲಿ ಸುಧರ್ಮ ಸಭೆಯಲ್ಲಿ ಸುಧರ್ಮವಾದಂಥ ಸಭೆ ಇತ್ತಂತೆ. ಅಲ್ಲಿ ರುದ್ರದೇವರು ಭಗವಂತನಿಗೆ ಬಾಗಿ ಭಕ್ತಿಪೂರ್ವಕವಾಗಿ ನಮಸ್ಕಾರವನ್ನು ಮಾಡ್ತಾರಂತೆ. ಧರ್ಮ ರಕ್ಷಕ ನೆನಪ ಕೃಷ್ಣನ ಕೃಪೆಯಿಂದ ಪರಮ ಮೂರ್ತಿಯೇ ಹಸೆಗೆ ಬಾ ಅಂತ ಕರೀತಾರೆ. ಧರ್ಮ ರಕ್ಷಕನಾದಂಥ ಕೃಷ್ಣ ಅಲ್ವಾ, ಧರ್ಮವನ್ನು ರಕ್ಷಣೆ ಮಾಡಲಿಕ್ಕಾಗಿ ಕೃಷ್ಣ ಅವತಾರವನ್ನು ತಗೊಂಡು ಬಂದಂಥ ಭಗವಂತ ಧರ್ಮವನ್ನು ರಕ್ಷಣೆಯನ್ನು ಮಾಡ್ತಾನೆ. ಕೃಷ್ಣ, ಇಂತಹ ಕೃಷ್ಣ ಕೃಪೆಯಿಂದ ನಮ್ಮ ಮೇಲೆ ಕೃಪೆಯನ್ನು ಮಾಡಿ ಪರಮ ಮೂರ್ತಿಯೇ ಹಸೆಗೆ ಬಾ ಅಂತ ಬರಿತಾ ಇದ್ದಾರೆ. ಪರಮ ಅಂತ ಹೇಳಿ ಮಾಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ ಇಲ್ಲಿ. ಪರಮ ಮೂರ್ತಿ ಅಲ್ಲ, ಪರಮ ಮೂರ್ತಿ ಅಂದರೆ ಭಗವಂತನೇ ಹಿರಿಯ, ಭಗವಂತನೇ ಶ್ರೇಷ್ಠ, ಭಗವಂತನಿಗಿಂತ ಇನ್ಯಾರೂ ಹಿರಿಯರಲ್ಲ ಅಂತ ನಾವಿಲ್ಲಿ ತಿಳಿಬೇಕು. ನೆಕ್ಸ್ಟು, ಇಂದ್ರನ ಮನೆಗೆ ಹೋಗಿ ಅದಿತಿಗೆ ಕುಂಡಲವಿತ್ತು, ಅಂದದ ಪೂಜೆಯ ಕೈಗೊಂಡು ಸುರ ತರುವ ಇಂದಿರೆಗಿತ್ತ ಹಸೆಗೆ ಬಾ ಅಂತ ಬರೀತಾರೆ. ಭಗವಂತ ಕೃಷ್ಣನಾಗಿ ನರಕಾಸುರನನ್ನು ಸಂಹಾರ ಮಾಡಿ ಸ್ವರ್ಗಕ್ಕೆ ಹೋಗಿ ಅಲ್ಲಿ ದೇವಮಾತೆಯಾದಂಥ ಅದಿತಿಗೆ ನರಕಾಸುರನು ಅಪಹಾರ ಮಾಡಿದಂಥ ಅವಳ ಕರ್ಣಕುಂಡಲಗಳನ್ನು ಕೊಟ್ಟು ಎಲ್ಲ ದೇವತೆಗಳಿಂದ ಆದರ ಆದಿತ್ಯ ಸತ್ಕಾರಗಳನ್ನು ಸ್ವೀಕಾರ ಮಾಡ್ತಾನೆ. ಇಂತಹ ಮಹಾನುಭಾವ ಭಗವಂತ ಹೀಗೆ ಪೂಜೆಯನ್ನು ಮುಗಿಸಿಕೊಂಡು ಬರುವಾಗ ಸುರತರುವ ಅಂದರೆ ಪಾರಿಜಾತ ವೃಕ್ಷವನ್ನು ಇಂದಿರೆಗೆ ತಂದುಕೊಟ್ಟಂತಹ ಮಹಾನುಭಾವ ನೀನು, ಹಸೆಮಣೆಗೆ ಬಾ ಅಂತ ಕರೀತಾ ಇದ್ದಾರೆ ನೋಡ್ರಿ. ಈ ನುಡಿ ತುಂಬ ಮುಖ್ಯವಾದದ್ದು. ಪಾರಿಜಾತ ವೃಕ್ಷದ ಬಗ್ಗೆ ತಿಳಿಸಿದ್ದಾರೆ ಇದರಲ್ಲಿ ನೋಡ್ರಿ. ನಾರದರು ಪಾರಿಜಾತದ ಹೂವನ್ನು ಕೃಷ್ಣನಿಗೆ ಕೊಡ್ತಾರೆ. ಕೃಷ್ಣ ಅದನ್ನು ಏನು ಮಾಡ್ತಾನೆ, ಪಕ್ಕದಲ್ಲಿದ್ದಂಥ ರುಕ್ಮಿಣಿಗೆ ತಾನು ಅದನ್ನು ಕೊಟ್ಬಿಡ್ತಾನೆ. ರುಕ್ಮಿಣಿಗೆ ಪಾರಿಜಾತ ಹೂವನ್ನು ಕೊಟ್ಟ ತಕ್ಷಣ ನೋಡ್ರಿ, ಸತ್ಯಭಾಮೆ ಕೃಷ್ಣನೊಡನೆ ಕಲಹವನ್ನು ಮಾಡ್ತಾಳಂತೆ. ಒಂದೇ ಒಂದು ಹೂವನ್ನು ಕೊಟ್ಟಿದ್ದಕ್ಕೆ ನನಗೆ ಪಾರಿಜಾತ ವೃಕ್ಷವೇ ಬೇಕು ಅಂತ ಹೇಳಿ ವಚನವನ್ನು ತಗೊಂಡ್ಬಿಡ್ತಾಳೆ ಕೃಷ್ಣನಿಂದ. ಸತ್ಯಭಾಮೆಗೆ ವಚನವನ್ನು ಕೊಟ್ಟುಬಿಡ್ತಾನೆ ಕೃಷ್ಣ, ಆಯಿತು ನಿನಗೆ ಪಾರಿಜಾತ ವೃಕ್ಷವನ್ನು ತಂದು ಕೊಡ್ತೇನೆ ಅಂತ ಹೇಳಿ. ತರಬೇಕಲ್ವ ಪಾರಿಜಾತ ವೃಕ್ಷವನ್ನು, ಎಲ್ಲಿಂದ ತರಬೇಕು? ಮತ್ತು ನಾವಿಲ್ಲಿ ಸತ್ಯಭಾಮೆ ರುಕ್ಮಿಣಿಗೋಸ್ಕರ ಕಲಹವನ್ನು ಮಾಡ್ತಾಳ, ಇಬ್ಬರು ಸವತಿಯರ, ಅವರಿಬ್ಬರಿಗೆ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇರಲಿಲ್ವಾ? ಈ ಥರ ಎಲ್ಲ ತಪ್ಪು ತಿಳಿಯಬಾರ್ದು. ರುಕ್ಮಿಣಿ ಬೇರೆ ಅಲ್ಲ, ಸತ್ಯಭಾಮ ಬೇರೆ ಅಲ್ಲ, ಇಬ್ಬರು ಲಕ್ಷ್ಮಿಯ ಅವತಾರವೇ, ಬೇರೆ ಬೇರೆ ಅಂತ ನಾವು ಭಾವಿಸಬಾರ್ದು. ಇಬ್ಬರನ್ನು ಲಕ್ಷ್ಮೀ ಅವತಾರ, ಲಕ್ಷ್ಮೀ ದೇವಿಯ ಸನ್ನಿಧಾನ ಇಬ್ಬರಲ್ಲೂ ಇರುತ್ತೆ, ರುಕ್ಮಿಣಿ ಮತ್ತು ಸತ್ಯಭಾಮ. ನಾವು ಹಿಂದಿನ ನುಡಿಗಳಲ್ಲೆಲ್ಲ ಕೇಳಿದ್ವಿ, ಪ್ರತಿಯೊಂದರಲ್ಲೂ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ, ಭಗವಂತನಿಗೆ ಸಂಬಂಧಿಸಿದ್ದು ಅಂತ ಕೇಳಿದ್ವಿ ಅಲ್ವಾ.
ಅಷ್ಟು ಜನ ಗೋಪಿಕಾ ಸ್ತ್ರೀಯರಿದ್ದರೂ ಸಹ ಪ್ರತಿಯೊಬ್ಬರಲ್ಲೂ ಲಕ್ಷ್ಮೀದೇವಿಯ ಸನ್ನಿಧಾನ ಇತ್ತು. ಹಾಗಾಗಿ ಅಷ್ಟು ಮಂದಿ ಗೋಪಿಕಾ ಸ್ತ್ರೀಯರನ್ನು ಕೃಷ್ಣ ವಿವಾಹ ಆಗಿದ್ದ ಅಂತ ಕೇಳಿದ್ವಿ. ಅದೇ ರೀತಿಯಾಗಿ ರುಕ್ಮಿಣಿ ಸತ್ಯಭಾಮ ಇವರಿಬ್ಬರು ಬೇರೆ ಬೇರೆ ಅಂತ ನಾವು ತಿಳಿಬಾರ್ದು, ಇಬ್ಬರೂ ಲಕ್ಷ್ಮೀದೇವಿಯರೇ. ಮತ್ತು ಮುಂದೆ ಏನಾಯಿತು, ಕೃಷ್ಣ ಪರಮಾತ್ಮ ಹೇಗೆ ತೊಗೊಂಡು ಬಂದ ಪಾರಿಜಾತ ವೃಕ್ಷವನ್ನು ಅಂತ ನೋಡೋಣ, ಇದರಲ್ಲಿ ತಿಳ್ಕೊಳ್ಳೋಣಂತೆ. ಹಿಂದೆ ಅದಿತಿ ಸರ್ವಾಭರಣ ಸುಂದರಿಯಾಗಿ ಸೌಭಾಗ್ಯವತಿಯಾಗಿ ಇರಬೇಕು ಅಂತ ಹೇಳಿ, ಮತ್ತು ಶೋಕರಹಿತಳಾಗಿರಬೇಕು, ಯಾವುದೇ ದುಃಖಗಳು ಬರಬಾರ್ದು ನನಗೆ ಅಂತ ಹೇಳಿ ಕಶ್ಯಪರನ್ನು ಬೇಡ್ಕೊತಾಳಂತೆ. ನನಗೇನಾದರೂ ಒಂದು ವ್ರತ ಇದ್ದರೆ ಹೇಳ್ರಿ, ನಾನು ಅದನ್ನು ಮಾಡ್ತೀನಿ, ನಾನು ಸುಂದರಿಯಾಗೇ ಇರಬೇಕು, ಸೌಭಾಗ್ಯವತಿಯಾಗಿರಬೇಕು ಮತ್ತು ಶೋಕರಹಿತಳಾಗಿರಬೇಕು, ಆ ಥರದ್ದು ಯಾವುದಾದ್ರೂ ಒಂದು ವ್ರತ ಇದ್ದರೆ ಹೇಳ್ರಿ ಅಂತ ಕೇಳ್ತಾಳಂತೆ. ನಾವೆಲ್ಲರೂ ಸುಮಂಗಲ ಸ್ತ್ರೀಯರಾಗಿ ಜೀವನದಲ್ಲಿ ಇರಬೇಕು ಅನ್ನೋದಾಯ್ತಂದರೆ ಗಂಡನ ಅಂತರ್ಯಾಮಿಯಾದಂಥ ಪ್ರದ್ಯುಮ್ನನನ್ನು ನಿರಂತರ ಉಪಾಸನೆಯನ್ನು ಮಾಡಬೇಕಂತೆ ನೋಡ್ರಿ. ಗಂಡನ ಅಂತರ್ಯಾಮಿಯಾದಂಥ ಪ್ರದ್ಯುಮ್ನ ಅಂತ ನಾವು ಭಾವಿಸಿ ಗಂಡನಿಗೆ ಸೇವೆಯನ್ನು ಮಾಡಬೇಕು. ಇದರಿಂದ ನಮಗೆ ಸುಮಂಗಲಿತನ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ನೀವು ಸಹ ಇವತ್ತಿನಿಂದನೇ ಈ ಕೆಲಸವನ್ನು ಮಾಡಿರಿ. ನಿಮ್ಮ ಪತಿಯಲ್ಲಿ ಪ್ರದ್ಯುಮ್ನ ರೂಪಿ ಭಗವಂತ ಇದ್ದಾನೆ ಅಂತ ನೀವು ಭಾವಿಸಿ ಪ್ರದ್ಯುಮ್ನನಿಗೆ ನಾನು ಎಲ್ಲ ಸೇವೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಡುಗೆಯನ್ನು ಮಾಡೋದು, ಊಟವನ್ನು ಬಡಿಸೋದು, ಎಲ್ಲ ಸೇವೆಯನ್ನು ಮನೆಯಲ್ಲಿ ನಾವು ದಿನನಿತ್ಯ ಮಾಡ್ತಾ ಇರ್ತೀವಲ್ವ ಗಂಡನಿಗೆ, ಆ ರೀತಿಯಾಗಿ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದರಿಂದ ಸುಮಂಗಲಿತನ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ನೋಡ್ರಿ. ಹೀಗೆ ಅದಿತಿ ಕಶ್ಯಪರನ್ನು ಬೇಡ್ಕೊಳ್ತಾಳೆ, ಏನಾದರೂ ವ್ರತ ಇದ್ದರೆ ಹೇಳ್ರಿ, ನಾನು ಮಾಡ್ತೀನಂತೆ ಅಂತ. ಆವಾಗ ಕಶ್ಯಪರು ಹೇಳ್ತಾರಂತೆ, ಪುಣ್ಯಕ ಅಂತ ಹೇಳಿಬಿಟ್ಟು ಒಂದು ವ್ರತ ಇದೆ, ಅದನ್ನು ನೀನು ಆಚರಣೆಯನ್ನು ಮಾಡು, ಅದರಿಂದ ನಿನಗೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅಂತ ಹೇಳ್ತಾರೆ. ಆ ಒಂದು ಪುಣ್ಯಕ ಅನ್ನುವಂಥ ವ್ರತದ ಪಟ್ಟಿಯಲ್ಲಿ ಲೀಸ್ಟ್ನಲ್ಲಿ ಪಾರಿಜಾತ ವೃಕ್ಷನೂ ಇತ್ತಂತೆ. ಅಂದರೆ ಪಾರಿಜಾತ ವೃಕ್ಷ ಬೇಕು ಆ ಒಂದು ಪೂಜೆಗೆ ಅಂತ ಹೇಳ್ಬಿಟ್ಟು. ಈ ಒಂದು ಪುಣ್ಯಕ ಅನ್ನುವಂಥ ವ್ರತ ಎಲ್ಲ ದೇವತೆಗಳು ಮಾಡಿರ್ತಾರಂತೆ ಹಿಂದೆ. ಕೃಷ್ಣ ಹೇಳ್ತಾನಂತೆ ಸತ್ಯಭಾಮೆಗೆ, ನೀನು ಈ ವ್ರತವನ್ನು ಮಾಡು ಅಂತ ಕೃಷ್ಣನೇ ಹೇಳ್ತಾನಂತೆ. ಆವಾಗ ಸತ್ಯಭಾಮೆ ಹೇಳ್ತಾಳೆ, ಓ ಸಿಕ್ತಲ್ಲಪ್ಪ ಚಾನ್ಸು, ನಾನು ಸಹ ಕೇಳಿದ್ದೆ ವೃಕ್ಷ ಬೇಕು ಅಂತ ಹೇಳಿ, ಪಾರಿಜಾತ ವೃಕ್ಷ, ಈಗ ಒಳ್ಳೆ ಸಮಯ ಇದೆ, ಇದನ್ನು ಹಾಳು ಮಾಡ್ಕೋಬಾರ್ದು ಅಂತ ಹೇಳಿ, ಹೌದಾ ಹಾಗಾದರೆ ಮಾಡ್ತೀನಿ, ನನಗೂ ಒಂದು ಪಾರಿಜಾತ ವೃಕ್ಷ ತಂದು ಕೊಡ್ರಿ ಅಂತ ಕೇಳ್ತಾಳೆ. ಅದು ಏನಂತ ಕೇಳ್ತಾಳೆ, ಇಂದ್ರನ ವನದಲ್ಲಿ ಇರುವಂತಹ ಪಾರಿಜಾತನೇ ಬೇಕು ನನಗೆ ಅಂತ ಕೇಳ್ತಾಳಂತೆ. ಇಂದ್ರ ಬೇರೆ ಅಣ್ಣನ ಸ್ಥಾನದಲ್ಲಿ ಇದ್ದಾನೆ, ಸುಮ್ಮನೆ ಬಿಡೋದಿಲ್ಲ ಉಪೇಂದ್ರನ ಪಾರಿಜಾತ ವೃಕ್ಷ ತೊಗೊಂಡು ಬಂದರೆ ಏನು ಮಾಡೋದು ಅಂತ ಕೃಷ್ಣ ಯೋಚನೆಯನ್ನು ಮಾಡ್ತಾನಂತೆ. ಸರಿ ಆಯಿತು ತಂದು ಕೊಡ್ತೀನಿ ಅಂತ ಹೇಳಿ ವಚನವನ್ನು ಕೊಟ್ಬಿಡ್ತಾನೆ ಕೃಷ್ಣ. ಅದೇ ಸಮಯಕ್ಕೆ ಸರಿಯಾಗಿ ಇಂದ್ರ ಎಲ್ಲ ದೇವತೆಗಳಿಂದ ಸೇರಿ ಕೃಷ್ಣನ ಬಳಿಗೆ ಬರ್ತಾನಂತೆ. ನರಕಾಸುರನ ವೃತ್ತಾಂತವನ್ನು ವರ್ಣನೆಯನ್ನು ಮಾಡ್ತಾನೆ. ಹೀಗೆಲ್ಲ ಮಾಡ್ತಾ ಇದ್ದಾನೆ ಇವನು ನರಕಾಸುರ, ತುಂಬ ಹಿಂಸೆಗಳನ್ನು ಕೊಡ್ತಾ ಇದ್ದಾನೆ, ದೇವಮಾತೆಯಾದಂಥ ಅದಿತಿಯ ಕರ್ಣಕುಂಡಲಗಳನ್ನು ಅಪಹರಿಸಿದ್ದಾನೆ ಅಂತ ಹೇಳ್ತಾನೆ ಇಂದ್ರ. ಸುಮಂಗಲಿ ಸ್ತ್ರೀಯರಿಗೆ ಕಿವಿಯೋಲೆ ತುಂಬ ಶ್ರೇಷ್ಠವಾದದ್ದು ಅಲ್ವಾ? ಹೀಗೆ ಅದಿತಿಯ ಕರ್ಣಕುಂಡಲಗಳನ್ನೇ ಅಪಹಾರ ಮಾಡಿಬಿಟ್ಟಿರ್ತಾನೆ ಅವನು ನರಕಾಸುರ. ಅದಿತಿಯ ಹತ್ರ ಇರ್ತಕ್ಕಂತಹ ಕರ್ಣಕುಂಡಲಗಳು ಅಂದರೆ ಓಲೆಗಳು ತುಂಬ ಶ್ರೇಷ್ಠವಾದದ್ದು ಅಂತೆ ನೋಡ್ರಿ. ನಾವು ನೀವು ಹಾಕ್ಕೊಳ್ಳುವಂತಹದ್ದಲ್ಲ, ಸಾಮಾನ್ಯ ಕರ್ಣಕುಂಡಲಗಳಲ್ಲಂತೆ ಅದಿತಿದು. ಅಮೃತವನ್ನು ಸುರಿಸುವಂತಹ ಚಂದದ ಆಭರಣ ಅಂತೆ ಅದು, ಅಷ್ಟು ಚಂದ ಇತ್ತಂತೆ, ಅದರಿಂದ ಅಮೃತ ಹನಿ ಸುರಿತಾ ಇತ್ತಂತೆ. ಅದನ್ನು ಅಪಹಾರ ಮಾಡಿರ್ತಾನೆ ನರಕಾಸುರ. ತಕ್ಷಣವೇ ಕೃಷ್ಣ ಗರುಡನ ವಾಹನವಾಗಿ ಮಾಡಿಕೊಂಡು ಗರುಡನ ಮೇಲೇರಿ ಹೋಗಿ ನರಕಾಸುರನನ್ನು ಕೊಂದು ಲೋಕದಲ್ಲಿ ಇರುವಂಥ ಅದಿತಿಗೆ ಕರ್ಣಕುಂಡಲವನ್ನು ಕೊಡ್ತಾನೆ. ಬರೀ ಕೃಷ್ಣ ಹೋಗಿ ಕೊಡೋದಿಲ್ಲಂತೆ, ಭಗವಂತ ಅಂದರೆ ಉಪೇಂದ್ರ ಕೃಷ್ಣ ಸತ್ಯಭಾಮೆಯ ಜೊತೆಗೆ ಸೇರಿಕೊಂಡು ಗರುಡನ ಮೇಲೆ ಕುಳಿತುಕೊಂಡು ಹೋಗಿ ಅದಿತಿಗೆ ಕರ್ಣಕುಂಡಲವನ್ನು ಕೊಡ್ತಾನೆ. ಇಂದ್ರನ ಅದ್ಭುತವಾದಂತಹ ಸಭಾಭವನದಲ್ಲಿ ಭಗವಂತ ಅತ್ಯಂತ ಮರ್ಯಾದೆಯನ್ನು ಪಡ್ತಾನಂತೆ. ಎಲ್ಲರೂ ಆದರಾದಿತ್ಯಗಳನ್ನು ಮಾಡಿ ಸತ್ಕಾರವನ್ನು ಮಾಡಿ ಮರ್ಯಾದೆಯನ್ನು ಮಾಡ್ತಾರೆ ಕೃಷ್ಣನಿಗೆ. ಅಲ್ಲಿ ಇಂದ್ರನ ವನದಲ್ಲಿ ಬೇಕಾದಷ್ಟು ಪಾರಿಜಾತ ಹೂಗಳು ಬಿಟ್ಟಿತ್ತಂತೆ, ಪುಷ್ಪಗಳು. ಆದರೆ ಇಂದ್ರನ ಪತ್ನಿ ಏನು ಮಾಡ್ತಾಳೆ, ಶಚೀದೇವಿ, ಸತ್ಯಭಾಮಗೆ ಆ ಪಾರಿಜಾತ ಪುಷ್ಪಗಳನ್ನು ಕೊಡೋದೇ ಇಲ್ಲಂತೆ ನೋಡ್ರಿ. ಕೊಡಲಿಕ್ಕೆ ಹಿಂಜರಿತಾಳಂತೆ, ಒಂದು ಹೂನು ಸತ್ಯಭಾಮೆ ಕೊಡೋದಿಲ್ಲ. ಯಾಕೆ ಅಂತಂದರೆ
ಕೃಷ್ಣ ಸತ್ಯಭಾಮೆಯರು ಸಾಕ್ಷಾತ್ ಭಗವಂತ ಲಕ್ಷ್ಮೀದೇವಿ ಅನ್ನುವಂಥ ಸಾಮಾನ್ಯ ಜ್ಞಾನನೂ ಅವರಿಗೆ ಇರಲಿಲ್ಲಂತೆ. ಅಜ್ಞಾನ ತುಂಬಿ ಹೋಗಿತ್ತಂತೆ ಇಂದ್ರ ಮತ್ತು ಶಚಿದೇವಿಗೆ. ಹಾಗಾಗಿ ಸಾಕ್ಷಾತ್ ಭಗವಂತ ಬಂದಿದ್ದಾನೆ, ಲಕ್ಷ್ಮೀದೇವಿ ಬಂದಿದ್ದಾಳೆ ಅಂತಲೂ ತಿಳಿದೇನೆ ಇಂದ್ರನ ಹೆಂಡತಿಯಾದಂತಹ ಸಚಿದೇವಿ ಅಲ್ಲಿ ಇರ್ತಕ್ಕಂತಹ ಹೂಗಳನ್ನೆಲ್ಲ ಪೋಣಿಸಿ ಗುತ್ತಾಗಿ ದೊಡ್ಡದಾಗಿ ಮಾಲೆ ಮಾಡ್ಕೊಂಡು ತಲೆಯಲ್ಲಿ ಮುಡ್ಕೊಂಡಿದ್ಲಂತೆ ಪಾರಿಜಾತ ಹೂವನ್ನು. ಒಂದು ಹೂವನ್ನು ಪಾರಿಜಾತ ಹೂವನ್ನು ಕೊಡದೆ ಸತ್ಯಭಾಮೆಗೆ ಅಷ್ಟೂ ಪೋಣಿಸ್ಕೊಂಡು ತಲೆಯಲ್ಲಿ ಮುಡ್ಕೊಂಡಿರ್ತಾಳಂತೆ. ನೋಡ್ರಿ, ಇದನ್ನೆಲ್ಲ ನೋಡ್ತಾಳಲ್ವ ಲಕ್ಷ್ಮೀದೇವಿ, ಸುಮ್ಮನೆ ಇರ್ತಾಳ ಸತ್ಯಭಾಮೆ? ಕೃಷ್ಣನಿಗೆ ಒಂದು ಓರೆ ನೋಟದಿಂದ ಕೃಷ್ಣನಿಗೆಲ್ಲ ಹೇಳಿಬಿಡ್ತಾಳೆ. ಸರಿ, ಕೃಷ್ಣ ಏನು ಮಾಡ್ತಾನೆ, ಸತ್ಯಭಾಮೆಯ ಕರ್ಕೊಂಡು ವನದಲ್ಲಿ ಹೋಗ್ತಾನಂತೆ. ಬಾ, ಅವ್ರದ್ದು ಇಂದ್ರನ ವನ ನೋಡಿಸ್ತೀನಿ ನಿನಗೆ ಎಷ್ಟು ಚೆನ್ನಾಗಿದೆ ಅಂತ ಕರ್ಕೊಂಡು ಹೋಗ್ತಾನೆ. ವನದ ತುಂಬ ಪಾರಿಜಾತ ಗಿಡಗಳು, ಇಷ್ಟು ಪಾರಿಜಾತ ಗಿಡಗಳನ್ನು ಹಾಕಿರ್ತಾನೆ ಇಂದ್ರ. ಅಷ್ಟು ಹೂಗಳನ್ನು ಬಿಟ್ಟು ತುಂಬ ಸುಗಂಧಮಯವಾದಂಥ ಹೂಗಳು ವನದ ತುಂಬ ಇತ್ತಂತೆ. ಆಗ ಕೃಷ್ಣ ಏನು ಮಾಡ್ತಾನೆ, ಒಂದೇ ಒಂದು ಪಾರಿಜಾತ ವೃಕ್ಷವನ್ನು ಕಿತ್ತುಬಿಟ್ಟು ಗರುಡನ ಮೇಲೆ ಏರಿಸ್ಕೊಂಡು ಇನ್ನು ಹೊರಡಲಿಕ್ಕೆ ಶುರು ಮಾಡ್ತಾನೆ. ಬಾ ಹೋಗ್ಬಿಡೋಣ ನಾವು ಇಲ್ಲಿಂದ ಅಂತ. ಮತ್ತೆ ಇಲ್ಲಿ ನಾವು ಕೃಷ್ಣ ಪಾರಿಜಾತ ವೃಕ್ಷವನ್ನು ಕದ್ದಿದ್ದಾನ ಅಂತ ತಿಳಿಬಾರ್ದು, ಆ ಥರ ತಿಳಿದ ತಪ್ಪಾಗುತ್ತೆ. ಕೃಷ್ಣ ಪರಮಾತ್ಮ ಎಲ್ಲ ಆತನದ್ದೇ, ಪಾರಿಜಾತ ವೃಕ್ಷ ಒಂದೇ ಏನು, ಅಲ್ಲಿರ್ತಕ್ಕಂಥದ್ದೆಲ್ಲನೂ ಭಗವಂತನದ್ದೇ. ಹಾಗಿದ್ದಾಗ ಕಳ್ತನ ಮಾಡಿರುವಂಥ ಸಂದರ್ಭನೇ ಬರೋದಿಲ್ಲ. ತನಗೆ ಬೇಕಾಗಿದೆ ಕೃಷ್ಣ ಸತ್ಯಭಾಮೆಗೆ ವಚನವನ್ನು ಕೊಟ್ಟಿದ್ದಾನೆ, ಕಿತ್ಕೊಂಡು ತೊಗೊಂಡು ಹೋದ ಅಷ್ಟೇ. ಇದನ್ನು ನೋಡಿದಂಥ ಇಂದ್ರ ಸ್ವಲ್ಪ ಕಿರಿಕಿರಿ ಮಾಡ್ತಾನಂತೆ. ಅದು ಹೇಗೆ ನೀನು ಕಿತ್ತಿದೆ, ಅದನ್ನ ಯಾಕೆ ತೊಗೊಂಡು ಹೋಗ್ತೀಯ, ಅದು ಹೇಗೆ ತೊಗೊಂಡು ಹೋಗ್ತೀಯ ನನ್ನ ಅನುಮತಿ ಇಲ್ಲದೆ ಅಂತ ಸ್ವಲ್ಪ ಕಿರಿಕಿರಿ ಮಾಡಿದಾನಂತೆ. ಆದರೂ ಸಹ ಮನಸ್ಸಿಲ್ಲದೇ ಒಪ್ಪಿಗೆ ಕೊಟ್ಟಿದ್ದಾನೆ ಇಂದ್ರ ಅಂತ ಹೇಳ್ತಾರೆ. ತೊಗೊಂಡು ಹೋಗು ಅಂತ ಹೇಳಿ ಅಲ್ಲಿಂದ ಕೃಷ್ಣ ಆ ಒಂದು ಪಾರಿಜಾತ ವೃಕ್ಷವನ್ನು ಗರುಡನ ಮೇಲೆ ಇಟ್ಕೊಂಡು ಸತ್ಯಭಾಮೆಯನ್ನೂ ಕರ್ಕೊಂಡು ಸ್ವತಃ ದ್ವಾರಕಕ್ಕೆ ಬಂದು ಅಲ್ಲಿ ದ್ವಾರಕೆಯಲ್ಲಿ ತನ್ನ ಅಂಗಳದಲ್ಲಿನೇ ನೆಡ್ತಾನಂತೆ. ನೋಡ್ರಿ, ಬಹಳ ಅದ್ಭುತವಾದಂಥ ಪಾರಿಜಾತ ವೃಕ್ಷ. ಎಂಥ ವೃಕ್ಷ ಅಂತಂದರೆ ಆ ಒಂದು ವೃಕ್ಷ ಕೃಷ್ಣ ಬಯಸಿದರೆ ಇಡೀ ದ್ವಾರಕೆಗೇ ನೆರಳಾಗ್ತಿತ್ತಂತೆ. ಇಡೀ ದ್ವಾರಕೆ ಜನಕ್ಕೆ ಹೂ ಬಿಡ್ತಾ ಇತ್ತಂತೆ. ಮತ್ತು ಕೃಷ್ಣ ನೆನೆಸ್ಕೊಂಡು ಹೆಬ್ಬೆಟ್ಟು ತೋರಿಸಿದ್ರೆ ಸಾಕಂತೆ ಆ ಒಂದು ಪಾರಿಜಾತ ಹೂ ಬಂದುಬಿಟ್ಟು ಹೆಬ್ಬೆಟ್ಟಿನ ಮೇಲೆ ಕೂಡ್ತಾ ಇತ್ತಂತೆ. ಕೃಷ್ಣನ ಹೆಬ್ಬೆಟ್ಟಿನ ಮೇಲೆ ಕೂತ್ಕೊತಿತ್ತಂತೆ ಕೃಷ್ಣ ಮನಸ್ಸು ಮಾಡಿದರೆ. ತುಂಬ ಮತ್ತು ಅಲ್ಲಿರ್ತಕ್ಕಂಥ ಜನರಿಗೆಲ್ಲ ಔಷಧಿಯಾಗಿ ಕೆಲಸ ಮಾಡ್ತಿತ್ತಂತೆ ಪಾರಿಜಾತ ಎಲೆ. ಈಗಲೂ ಸಹ ಔಷಧಿಯ ರೂಪದಲ್ಲಿ ಪಾರಿಜಾತ ಹೂವು ಎಲೆಗಳನ್ನು ಬಳಸ್ತಾರೆ. ಮಂಡಿ ನೋವಿತ್ತು ಅಂದರೆ ಪಾರಿಜಾತದ ಎಲೆಗಳನ್ನು ಕುದಿಸಿ ಆ ನೀರನ್ನು ಶೋಧಿಸ್ಕೊಂಡು ಕುಡಿತಾರೆ. ಇದರಿಂದ ಮಂಡಿ ನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ತುಂಬ ಔಷಧಿಗಳಲ್ಲಿ ಪಾರಿಜಾತ ಎಲೆಗಳು ಹೂಗಳನ್ನು ಬಳಸ್ತಾರೆ, ಅಷ್ಟು ಔಷಧಿ ಇರುತ್ತೆ ಅದರಲ್ಲಿ ಅಂತ ಹೇಳಿ. ದೇವಲೋಕದ ಪುಷ್ಪ, ದೇವಲೋಕದ ವೃಕ್ಷ ಅಂತ ಹೇಳ್ತಾರೆ ಪಾರಿಜಾತ. ತುಂಬ ಬೇಗನೆ ಬಾಡಿ ಹೋಗುತ್ತೆ, ತುಂಬ ಹೊತ್ತು ಇರೋದಿಲ್ಲ ಹೂವು ಅಲ್ವಾ, ಆದರೆ ತುಂಬ ಶ್ರೇಷ್ಠ. ಆದರೆ ಕೃಷ್ಣ ನೆಟ್ಟಿರುವಂತಹ ದ್ವಾರಕೆಯಲ್ಲಿ ಇರ್ತಕ್ಕಂತಹ ಪಾರಿಜಾತ ಹೂವು ಬಾಡ್ತಾನೇ ಇರಲಿಲ್ವಂತೆ, ಸದಾ ಹಾಗೇ ಇರ್ತಿತ್ತಂತೆ. ಯಾಕೆ? ಭಗವಂತ ಅಲ್ಲಿರೋದು ಅಲ್ವಾ, ಅದಕ್ಕೋಸ್ಕರ. ಹಾಗೆ ಪಾರಿಜಾತ ವೃಕ್ಷವನ್ನು ತಂದು ಹೂವನ್ನು ಇಂದಿರೆಗಿಟ್ಟ ಹರಿಯೇ ಬಾ ಅಂತ ಹೇಳ್ತಾರೆ. ಇಂದಿರೆ ಅಂದರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಗೆ ಮುಡಿಸಿದಂಥ ಭಗವಂತ ನೀನು ಬಾ ಅಂತ ಕರೀತಾ ಇದ್ದಾರೆ ಹಸೆಗೆ. ನಿಮ್ಮ ನೆನೆವ ಮುನಿ ಹೃದಯದಲ್ಲಿ ನೆಲೆಸಿದ ಧರ್ಮ ರಕ್ಷಕ ನೆನೆಸುವ ಸಮ್ಮತವಾಗಿದ್ದ ಪೂಜೆಯ ಕೈಗೊಂಡ ನಿಸ್ಸೀಮ ಮಹಿಮಾ ಹಸೆಗೆ ಬಾ ಅಂತ ಕರೀತಾ ಇದ್ದಾರೆ. ನಿಮ್ಮ ನೆನೆವ ಮುನಿ ಹೃದಯದಲ್ಲಿ ಯಾರು ನೆನೆಸ್ತಾರೆ ಭಗವಂತನ ನಿರಂತರವಾಗಿ ಹೇಳ್ರಿ ನೋಡೋಣ. ಋಷಿ ಮುನಿಗಳು, ಗುರುಗಳು, ಸ್ವಾಮಿಗಳು ಇವರೆಲ್ಲರನ್ನು ಭಗವಂತನನ್ನು ಯಾವಾಗಲೂ ನೆನೆಸ್ತಾ ಇರ್ತಾರೆ. ಶ್ರೀಹರಿ ಭಗವಂತನನ್ನು ನೆನೆಸುವಂಥ ಮುನಿಗಳ ಹೃದಯದಲ್ಲಿ ಸದಾ ವಾಸವನ್ನು ಮಾಡ್ತಾನಂತೆ ಭಗವಂತ. ಧರ್ಮ ರಕ್ಷಕ ನೆನೆಸುವ ಸಮ್ಮತವಾಗಿದ್ದ ಪೂಜೆಯ ಕೈಗೊಂಡ ಅಂತ ಹೇಳ್ತಾರೆ. ಧರ್ಮ ರಕ್ಷಕ ಅಂತ ಹೇಳ್ತಾರೆ ಭಗವಂತನ, ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥವನು. ಮುನಿಗಳಲ್ಲಿ ಇದ್ದು ಧರ್ಮವನ್ನು ರಕ್ಷಣೆಯನ್ನು ಮಾಡ್ತೀಯಲ್ಲ ನೀನು, ಅಂತಹ ಮುನಿಗಳು ಮಾಡುವಂಥ ಪೂಜೆಯನ್ನು ಸ್ವೀಕಾರ ಮಾಡ್ತೀಯಲ್ವ ನೀನು, ನಿಸ್ಸೀಮ ಮಹಿಮಾ ನೀನು ಹಸೆಗೆ ಬಾ ಅಂತ ಕರೀತಾ ಇದ್ದಾರೆ. ಮುನಿಗಳು, ಗುರುಗಳು, ಯತಿಗಳು ಮತ್ತು ಋಷಿಮುನಿಗಳು ಭಕ್ತಿಯಿಂದ ಆರಾಧನೆಯನ್ನು ಮಾಡ್ತಾರಂತೆ, ದೇವರ ಆರಾಧನೆಯನ್ನು ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ, ದಿನನಿತ್ಯವಾಗಿ ದೇವರ ಪೂಜೆಯನ್ನು ಮಾಡ್ತಾರೆ. ತಮ್ಮ ಹೃದಯದಲ್ಲಿ ಭಗವಂತನಿಗೆ ದೊಡ್ಡ ಸ್ಥಾನವನ್ನು ಕೊಟ್ಟಿರ್ತಾರಂತೆ. ಆ ಭಗವಂತನನ್ನು ಭಕ್ತಿಯಲ್ಲಿ ಬೇಡುವಂಥ ಮುನಿಗಳು
ತಮಗಾಗಿ ತಾವು ಏನನ್ನೂ ಕೇಳ್ಕೊಳ್ಳೋದಿಲ್ಲ. ಜಗತ್ತಿನ ಒಳತಿಗಾಗಿ, ಜನರ ಕಷ್ಟ ಕಾರ್ಪಣ್ಯಗಳಿಗಾಗಿ ಇದನ್ನೇ ಬೇಡ್ತಾರೆ ವಿನಃ ತಮಗಾಗಿ ತಾವು ಏನನ್ನೂ ಮುನಿಗಳು ಬೇಡೋದಿಲ್ಲ ದೇವರಲ್ಲಿ ಅಂತ ನಿಸ್ವಾರ್ಥರಾಗಿ ಭಗವಂತನ ಸೇವೆಯನ್ನು ಮಾಡ್ತಾ ಇರ್ತಾರೆ. ಯಾವಾಗಲೂ ಭಗವಂತನ ಧ್ಯಾನ, ಭಗವಂತನ ಸ್ಮರಣೆ ಇದನ್ನು ಮಾಡ್ತಾ ಇರ್ತಾರೆ ಮುನಿಗಳು. ಹೀಗೆ ಭಗವಂತನನ್ನು ಬೇಡುವಂಥ ಮುನಿಗಳು ಸಮಾಜಕ್ಕೆ ಅತ್ಯಂತ ಮುಖ್ಯವಾದಂಥ ಉಪಕಾರವನ್ನು ಮಾಡ್ತಾರೆ ನೋಡ್ರಿ. ಸಮಾಜಕ್ಕೆ ಉಪಕಾರವನ್ನು ಮಾಡ್ತಾರೆ. ತಮಗಾಗಿ, ತಮ್ಮನೆಗಾಗಿ ಅಲ್ಲ. ತಮ್ಮ ಮನೆ ಅಂತ ಯತಿಗಳಿಗಾಗಲಿ ಮುನಿಗಳಿಗಾಗಲಿ ಇರೋದಿಲ್ಲ. ಎಲ್ಲವನ್ನ ತ್ಯಾಗವನ್ನು ಮಾಡಿಬಿಟ್ಟಿರ್ತಾರೆ. ಬಂಧು ಬಳಗ, ತಂದೆ ತಾಯಿ ಯಾರ್ಯಾರನ್ನೂ ಅವರು ಸಂಪರ್ಕದಲ್ಲಿ ಇರೋದಿಲ್ಲ. ಯತಿಗಳು ಸಂಚಾರವನ್ನು ಮಾಡಿಕೊಂಡು ಅವರ ಊಟ ಉಪಚಾರಗಳಲ್ಲೂ ತುಂಬ ವ್ಯತ್ಯಾಸ ಇರುತ್ತೆ ನಮಗೆ ಅವರಿಗೆ. ಮತ್ತು ಅವರು ಎಲ್ಲವನ್ನ ತ್ಯಾಗ ಮಾಡಿರ್ತಾರೆ. ವಸ್ತ್ರದಿಂದ ಹಿಡಿದು ಅವರು ಏನೇನೇನೇನು ತಮಗಾಗಿ ಆಸೆ ಪಡೋದಿಲ್ಲ. ಸ್ವಾರ್ಥಿಯಾಗಿ ಪೂಜೆಯನ್ನು ಮಾಡೋದಿಲ್ಲ. ನಿಸ್ವಾರ್ಥವಾಗಿ ಸಮಾಜ ಒಳಿತಿಗಾಗಿ ಪೂಜೆಯನ್ನು ಮಾಡ್ತಾರೆ. ಭಗವಂತನ ಉಪಾಸನೆಯನ್ನು ಮಾಡ್ತಾರೆ. ಧ್ಯಾನ ರೂಪದಲ್ಲಿ ಭಗವಂತನನ್ನು ತಮ್ಮ ಹೃದಯದಲ್ಲೇ ಕೂಡಿಸ್ಕೊಂಡಿರ್ತಾರೆ. ಅಂತಹವರನ್ನು ನೋಡಿ ಭಗವಂತ ತುಂಬ ಪ್ರೀತಿ ಮಾಡ್ತಾನಂತೆ. ಅಂಥವರಿಗೆ ಭೋಗ ಭಾಗ್ಯಗಳನ್ನು ತ್ಯಾಗ ಮಾಡಿ ಭಗವಂತನ ಉಪಾಸನೆಯನ್ನು ಮಾಡ್ತಕ್ಕಂಥವರ ಹೃದಯದಲ್ಲಿ ಸದಾ ನೆಲೆಸಿರ್ತಾನೆ ಭಗವಂತ. ಹಾಗಾಗಿ ನಾವು ಗುರುಗಳ ಮುಖೇನ ದೇವರನ್ನು ಬೇಡಬೇಕು ಅಂತ ಹೇಳೋದು. ಗುರುಗಳಿಗೆ ನಾವು ಶರಣಾಗತರಾದರೆ, ಗುರುಗಳನ್ನು ಪ್ರಾರ್ಥನೆ ಮಾಡಿದರೆ ಅದು ನಮಗೆ ಬೇಗ ಫಲ ಕೊಡುತ್ತೆ. ಯಾಕೆ ಅಂದರೆ ಗುರುಗಳು ಅಷ್ಟು ಶಕ್ತಿಯಿಂದ ಭಗವಂತನನ್ನು ಒಲಿಸ್ಕೊಂಡಿರ್ತಾರೆ. ಭಗವಂತನ ಉಪಾಸನೆಯನ್ನು ಮಾಡ್ತಾರೆ. ತ್ಯಾಗವಿದ್ದಲ್ಲಿ ಭಗವಂತ ಬಂದೇ ಬಿಡ್ತಾನೆ ಅಂತ ಹೇಳ್ತಾರೆ. ಎಲ್ಲಿ ತ್ಯಾಗ ಇರುತ್ತೋ ಅಲ್ಲಿ ಭಗವಂತ ಇರ್ತಾನೆ. ತ್ಯಾಗ ಇರಬೇಕು, ಮನಸ್ಸಿನಲ್ಲಿ ತ್ಯಾಗ ಮನೋಭಾವನೆ ಇರಬೇಕು. ಸ್ವಾರ್ಥಿಗಳಾಗಿ ನನಗೇ ಇರಲಿ, ನನಗೇ ಮಾಡಲಿ, ನನಗೇ ಒಳ್ಳೆಯದಾಗಬೇಕು ಅಂತ ಹೇಳೋರ್ಗೆ ಯಾವತ್ತೂ ಒಳ್ಳೆಯದಾಗೋದೂ ಇಲ್ಲ, ಭಗವಂತ ಅಲ್ಲಿ ಇರೋದೂ ಇಲ್ಲ. ಹಾಗಾಗಿ ನಿಮ್ಮ ನೆನೆವ ಮುನಿ ಹೃದಯದಲ್ಲಿ, ನಿಮ್ಮನ್ನು ನೆನೆಸುವಂತಹ ಮುನಿಗಳ ಹೃದಯದಲ್ಲಿ ಭಗವಂತ ನೀನು ನೆಲೆಸ್ತೀಯಲ್ವಾ, ಅವರಲ್ಲಿದ್ದು ನೀನು ಧರ್ಮ ರಕ್ಷಣೆಯನ್ನು ಮಾಡಿಸ್ತೀಯಲ್ಲ, ಅಂತಹ ಮೂರ್ತಿ ಹಸೆಗೆ ಬಾ ಅಂತ ಕರೀತಾರೆ. ಮುತ್ತಿನ ಸತ್ತಿಗೆಯ ನವರತ್ನದ ಚಾಮರ, ಸುತ್ತ ನಲಿವ ಸುರಸ್ತ್ರೀಯರ ನೃತ್ಯವ ನೋಡುತ್ತಾ ಚಿತ್ರವಾದ್ಯಗಳ ಸಂಪತ್ತಿನ ಹರಿಯೇ ಹಸೆಗೆ ಬಾ ಅಂತ ಕರೀತಾರೆ. ಮುತ್ತಿನ ಮಾಲೆಗಳಿಂದ ಅಲಂಕೃತವಾದಂಥ ನವರತ್ನದ ಚಾಮರದ ಹಾಗೂ ಛತ್ರ ಚಾಮರಗಳಿಂದ ಭಗವಂತ ಪೂಜೆಯನ್ನು ಮಾಡಿಸ್ಕೊತಾನೆ. ಮುತ್ತಿನ ಸತ್ತಿಗೆಯ ನವರತ್ನದ ಚಾಮರ, ಛತ್ರ ಚಾಮರ ಭಗವಂತನದ್ದು ಹೇಗಿರುತ್ತೆ ಅಂತಂದರೆ, ನಾವು ಪೂಜೆಯನ್ನು ಮಾಡುವಾಗ ನೋಡ್ತೀವಲ್ವ, ಛತ್ರ ತೋರಿಸ್ತಾರೆ, ಚಾಮರವನ್ನು ಬೀಸ್ತಾರೆ. ಆ ಒಂದು ನಾರಿನ ಥರ ಇರುತ್ತೆ, ಬೆಳ್ಳಂದು. ಅದಕ್ಕೆ ಬೆಳ್ಳಿಯ ಒಂದು ಹಿಡಿಯನ್ನು ಮಾಡಿಸಿ, ಬಂಗಾರದ ಹಿಡಿಗಳನ್ನು ಮಾಡಿಸಿ ದೇವರಿಗೆ ಚಾಮರ, ಛತ್ರಿ ಅದನ್ನೆಲ್ಲ ತೋರಿಸ್ತಾ ಇರ್ತಾರೆ. ಭಗವಂತನ ಸೇವೆ ಅದು. ಹಾಗೆ ಸುತ್ತು ನಲಿವ ಸುರಸ್ತ್ರೀಯರ ನೃತ್ಯವ ನೋಡುತ್ತಾ ನಾನಾ ವಾದ್ಯಗಳಿಂದ ಮೆರೆವಂತಹ ಸಂಪತ್ತಿನ ಹರಿಯೇ ಹಸೆಗೆ ಬಾ ಅಂತ ಕರೀತಾರೆ. ನೋಡ್ರಿ, ಸಂಪತ್ತಿನ ಹರಿಯೇ ಸ್ವತಃ ಲಕ್ಷ್ಮೀದೇವಿನೇ ವಕ್ಷಸ್ಥಳದಲ್ಲಿ ಇದ್ದಾಳೆ. ಲಕ್ಷ್ಮೀದೇವಿಗೆ ಸಂಪತ್ತನ್ನು ಕರುಣಿಸಿರೋದೇ ಭಗವಂತ. ಭಗವಂತನೇ ದೊಡ್ಡ ಸಂಪತ್ತು. ಹೀಗೆ ಇಂತಹ ಮೂರ್ತಿ ಹಸೆಗೆ ಬಾ ಅಂತ ಕರೀತಾರೆ. ಛತ್ರ ಚಾಮರಗಳು ಕೇವಲ ಬಿಸಿಲಿನ ತಾಪಗಳನ್ನು ಪರಿಹಾರ ಮಾಡುವಂಥದ್ದಲ್ಲ ಅಂತ ಹೇಳ್ತಾರೆ. ಅದು ಅತ್ಯಂತ ಮಂಗಳಕರವಾದದ್ದು. ಸ್ವತಃ ಲಕ್ಷ್ಮೀದೇವಿನೇ ಛತ್ರಚಾಮರಗಳಲ್ಲಿ ಇರ್ತಾಳಂತೆ. ಇದ್ದು ಭಗವಂತನ ಸೇವೆಯನ್ನು ಮಾಡ್ತಾಳೆ. ನಿರಂತರವಾಗಿ ಭಗವಂತನ ಸೇವೆಯನ್ನು ಮಾಡ್ತಾಳೆ. ಭಗವಂತನಿಗೆ ಬಳಸುವಂಥ ಪ್ರತಿಯೊಂದರಲ್ಲೂ ಲಕ್ಷ್ಮೀದೇವಿ ಇರ್ತಾಳೆ. ಶಂಖದಲ್ಲಿ ಲಕ್ಷ್ಮೀದೇವಿ, ಛತ್ರಚಾಮರಗಳಲ್ಲಿ ಲಕ್ಷ್ಮೀದೇವಿ, ಪ್ರತಿಯೊಂದರಲ್ಲೂ ಲಕ್ಷ್ಮೀದೇವಿಯ ಸನ್ನಿಧಾನ ಇರುತ್ತೆ. ಗಂಧವನ್ನು ತೇಯ್ಲಿಕ್ಕಾಗಿ ಬಳಸುವಂಥ ಸಾಣೆಕಲ್ಲು ಸಹ ಲಕ್ಷ್ಮೀದೇವಿನೇ. ಹಾಗಾಗಿ ಲಕ್ಷ್ಮೀದೇವಿ ಇಲ್ಲದಂಥ ಸನ್ನಿಧಾನ ಯಾವುದೂ ಇಲ್ಲ. ಭಗವಂತ ಅದನ್ನು ಸ್ವೀಕಾರವನ್ನು ಮಾಡೋದಿಲ್ಲ. ಹಾಗಾಗಿ ಪ್ರತಿಯೊಂದರಲ್ಲೂ ಲಕ್ಷ್ಮೀದೇವಿಯ ಸನ್ನಿಧಾನ ಇರುತ್ತೆ. ಭಗವಂತನ ಸೇವೆಯನ್ನು ಲಕ್ಷ್ಮೀದೇವಿನೇ ಮಾಡೋದು, ನಾವು ಮಾಡೋದಲ್ಲ. ನಾವು ಮಾಡೋದನ್ನು ಭಗವಂತ ಸ್ವೀಕಾರ ಮಾಡೋದಿಲ್ಲ. ನಾವು ಮಾಡ್ತೀವಿ ಅಂತ ನಾವು ಅಂದ್ಕೊತೀವಿ ಅಷ್ಟೇ. ಅದು ಲಕ್ಷ್ಮೀದೇವಿನೇ ಮಾಡ್ತಾ ಇರ್ತಾಳೆ, ನಮ್ಮಿಂದ ಮಾಡಿಸ್ತಾಳೆ, ಅದರಲ್ಲೂ ತಾನೇ ಇರ್ತಾಳೆ. ಹಾಗಾಗಿ ಭಗವಂತನಿಗೆ ನಿರಂತರವಾಗಿ ಛತ್ರಚಾಮರಗಳಿಂದ ಲಕ್ಷ್ಮೀದೇವಿ ಸೇವೆಯನ್ನು ಮಾಡ್ತಾಳೆ ಅಂತ ಹೇಳ್ತಾರೆ. ಎಂತಹ ಸೌಭಾಗ್ಯ ಲಕ್ಷ್ಮೀದೇವಿದಲ್ವ. ಲಕ್ಷ್ಮಿ ಛತ್ರಕ್ಕೆ ಅಭಿಮಾನಿ ದೇವತೆ ಆದರೆ ವಾಯುದೇವರು ಚಾಮರಕ್ಕೆ ಅಭಿಮಾನಿ ದೇವತೆ ಅಂತ ಹೇಳ್ತಾರೆ. ಅತ್ಯಂತ ಮುಖ್ಯವಾದವುಗಳು ಇವೆರಡು.
ಪೂಜೆಯ ಸಮಯದಲ್ಲಿ ಬಳಸ್ತಾ ಇರ್ತಾರೆ ಛತ್ರಚಾಮರಗಳನ್ನು. ಪ್ರಳಯ ಕಾಲದಲ್ಲಿ ಭಗವಂತನ ಸೇವೆಯಲ್ಲಿ ಲಕ್ಷ್ಮಿ ಛತ್ರಚಾಮರವಾಗಿ ಸೇವೆಯನ್ನು ಮಾಡ್ತಾಳೆ ಅಂತ ಹೇಳ್ತಾರೆ. ಇಂತಹ ಸಂಪತ್ತಿನ ಹರಿಯೇ ಹಸೆಗೆ ಬಾ ಅಂತ ಕರೀತಾರೆ. ಎನ್ನಲು ನಗುತ್ತಾ ಬಂದು ಹಸೆಯ ಮೇಲೆ ವನಿತೆ ಲಕ್ಷ್ಮಿಯರೊಡಗೂಡಿ ಅನಂತ ವೈಭವದಿ ಕುಳಿತ ಕೃಷ್ಣನ 4 ದಿನೋತ್ಸವ ನಡೆಸಿದರು ಅಂತ ಹೇಳ್ತಾರೆ. ಹೀಗೆ ಇಷ್ಟು ದಿನ ನಾವು ಕೇಳಿದ್ವಲ್ಲ, ಭಗವಂತ ಹಸೆಗೆ ಬಾ, ಭಗವಂತ ಹಸೆಗೆ ಬಾ ಅಂತ ನಾನಾ ರೀತಿಯಿಂದ ಕರೆದ್ರು ಮುತ್ತೈದೆಯರು. ಏನೆಲ್ಲ ಕರೆದ್ರು ಅಂತ ನಾವು ನೋಡಿದ್ವಿ ನುಡಿಗಳಲ್ಲಿ. ಕೊನೆಗೆ ಭಗವಂತ ಆಯಿತು ಬರ್ತೀನಿ ಅಂತ ಹೇಳಿ ಎನ್ನಲೂ ನಗುತ್ತಾ ಬಂದು ನಗುತ್ತಾ ಬರ್ತಾ ಇದ್ದಾನಂತೆ, ನಗುತ್ತಾನಂತೆ. ಇಷ್ಟೆಲ್ಲ ವರ್ಣನೆಯನ್ನು ಮಾಡಿದ್ರಲ್ಲ ಮುತ್ತೈದೆ ಸ್ತ್ರೀಯರು, ಏನೇನೆಲ್ಲ ಹೇಳಿದ್ರು ಅದನ್ನೆಲ್ಲ ಕೇಳಿಬಿಟ್ಟು ನಕ್ಕೋ ಅಂತ ಬರ್ತಾನಂತೆ ಭಗವಂತ ಹಸೆ ಮಣೆಗೆ. ಯಾರ ಜೊತೆ ಬರ್ತಾನೆ? ವನಿತೆ ಲಕ್ಷ್ಮಿಯರೊಡಗೂಡಿ, ಲಕ್ಷ್ಮಿಯ ಜೊತೆಗೆ ಭಗವಂತ ಹಸೆ ಮಣೆಗೆ ಬರ್ತಾನೆ. ಅನಂತ ವೈಭವದಿ ಕುಳಿತ ಕೃಷ್ಣನ, ಅನಂತ ವೈಭವದಿಂದ ಕೂತ್ಕೊಳ್ತಾನೆ ಕೃಷ್ಣ ಅಲ್ಲಿ ಹಸೆ ಮಣೆಯ ಮೇಲೆ ಲಕ್ಷ್ಮೀದೇವಿಯೊಟ್ಟಿಗೆ ಅಲ್ವಾ. ಮಂಟಪ ಹೇಗಿತ್ತು, ಹೇಗೆ ಶೃಂಗಾರ ಮಾಡಿದರು, ಏನೆಲ್ಲ ವಾದ್ಯಘೋಷಗಳಿತ್ತು, ಇದೆಲ್ಲ ನಾವು ಹಿಂದಿನ ನುಡಿಗಳಲ್ಲಿ ತಿಳ್ಕೊಂಡ್ವಿ. ಅಷ್ಟು ವೈಭವೋಪೇತವಾದಂಥ ವಿವಾಹದ ಸಂಭ್ರಮ, ವಿವಾಹದ ಒಂದು ಪ್ರಸಂಗ. ಅಲ್ಲಿ ಇಷ್ಟೆಲ್ಲ ಹೊಗಳಿಕೆಯನ್ನು ತಗೊಂಡು ಭಗವಂತ ಇಷ್ಟೆಲ್ಲ ಮುತ್ತೈದೆಯರು ಹೇಳಿದ್ದೆಲ್ಲ ಕೇಳಿ ಕೇಳಿ ನಕ್ಕೋ ಅಂತ ಬರ್ತಾ ಇದ್ದಾನಂತೆ. ಬಂದು ಲಕ್ಷ್ಮೀ ದೇವಿಯೊಟ್ಟಿಗೆ ಹಸೆ ಮಣೆ ಮೇಲೆ ವೈಭವದಿಂದ ಕುಳಿತುಕೊತಾನೆ ಅಂತ ಹೇಳ್ತಾರೆ. ಹೀಗೆ ಕುಳಿತುಕೊಂಡಂಥ ಕೃಷ್ಣನಿಗೆ 4 ದಿನ ಉತ್ಸವವನ್ನು ಮಾಡ್ತಾರಂತೆ. 4 ದಿನ ಮದುವೆಯನ್ನು ಮಾಡ್ತಾರಂತೆ ಕೃಷ್ಣನಿಗೆ. ನಾವು ಮನೆಗಳಲ್ಲೆಲ್ಲ ಮದುವೆಗಳನ್ನು ಮಾಡ್ತೀವಲ್ವ, ಒಂದಿನ ದೇವರ ಸಮಾರಾಧನೆ ಮಾಡ್ತೀವಿ. ಅಷ್ಟಕ್ಕೂ ಮುಂಚೆ ಫಸ್ಟ್ ಸಜ್ಜಿಗೆ ಮುಹೂರ್ತ ಅಂತ ಮಾಡ್ತೀವಿ. ಸಜ್ಜಿಗೆ ಮುಹೂರ್ತ ಆದಮೇಲೆ ದೇವರ ಸಮಾರಾಧನೆ ಅಂತ ಮಾಡ್ತೀವಿ. ಎದುರುಗೊಳ್ಳು ಅಂತ ಮಾಡ್ತೀವಿ, ವರಪೂಜೆ ಅಂತೀವಲ್ವ. ಮತ್ತು ಬೆಳಗ್ಗೆ ಕಾಶಿ ಯಾತ್ರೆ ಆಗುತ್ತೆ, ಆಮೇಲೆ ಮದುವೆ ಆಗುತ್ತೆ. ಮದುವೆ ಆದ ಮಾರನೇ ದಿವಸ ಕೆಲವು ಕಡೆ ಎಲ್ಲ ಕಳ್ಳೂಟ ಅಂತ ಹೇಳಿಬಿಟ್ಟು ಅವತ್ತೊಂದು ಸಂಪ್ರದಾಯ ಇರುತ್ತೆ. ಈ ರೀತಿ ಎಷ್ಟೊಂದು ಪ್ರೋಗ್ರಾಮ್ ಇರುತ್ತೆ. ಮದುವೆಗಳು ಅಂದರೆ ಎಷ್ಟೊಂದು ಸಂಭ್ರಮ, ಎಷ್ಟು ದಿನಗಳು ನಡೀತಾ ಇರುತ್ತೆ. ಆ ರೀತಿಯಾಗಿ ಭಗವಂತನ ಮದುವೆ ಸಹ 4 ದಿನೋತ್ಸವ ನಡೆಸಿದ್ರಂತೆ ನೋಡ್ರಿ. 4 ದಿನ ಮಾಡಿದ್ರಂತೆ ಭಗವಂತನ ಉತ್ಸವ ಅಂತಾರೆ ನೋಡ್ರಿ. ಉತ್ಸವವನ್ನು ಮಾಡಿದ್ರಂತೆ. ಹೇಗೆಲ್ಲ ಭಗವಂತನ ಮದುವೆ ಆಯಿತು ನೋಡ್ರಿ ಸ್ನೇಹಿತರೆ ಅಲ್ವಾ. ನಾವು ಸಹ ಅಲ್ಲಿದ್ದೀವಿ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ತುಂಬ ಜನ ನಂಗೆ ಕಮೆಂಟ್ ಮಾಡ್ತಾಯಿದ್ರಿ. ಕಣ್ಣು ಮುಂದೆ ಕಟ್ಟಿದ ಹಾಗೆ ಹೇಳ್ತೀರಾ ನೀವು, ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಾ, ನಮ್ಮ ಕಣ್ಣು ಮುಂದೆ ನಡೀತಾ ಇದೆಯೇನೋ ಅಂತ ಅನಿಸುತ್ತೆ ಅಂತ. ಹೌದು ಸ್ನೇಹಿತರೆ, ನನಗೂ ತುಂಬ ಹಾಗೆ ಅನಿಸುತ್ತೆ ಹೇಳ್ತಾ ಇದ್ದರೆ. ಅಯ್ಯೋ ನಾವಲ್ಲಿದ್ದೀವೇನೋ, ಎಷ್ಟು ಭಗವಂತನ ಬಗ್ಗೆ ಹೇಳಿದರೂ ಸಾಲದು, ಎಷ್ಟು ಹೇಳಿದರೂ ಕಡಿಮೆನೇ, ಇನ್ನೂ ಹೇಳಬೇಕು ಅಂತ ಇರುತ್ತೆ ನನಗಂತೂ ಮನಸ್ಸು. ಹಾಗಾಗಿ ಈಗ ಕಂಟಿನ್ಯೂಸ್ ಆಗಿ ನಾನು ಲಕ್ಷ್ಮೀ ಶೋಭಾನೇ ಹೇಳ್ತಾ ಇದ್ದೀನಿ. ಇದನ್ನು ಮುಗಿಸ್ಬಿಡೋಣ ಬೇಗನೆ, ಮತ್ತು ಅಧಿಕ ಮಾಸದ ವೀಡಿಯೋಸ್ನ ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ಇದಿಷ್ಟು ಇವತ್ತಿನ ನುಡಿಗಳು ಸ್ನೇಹಿತರೆ. ಮತ್ತೆ ಮುಂದುವರಿಸ್ತೀನಂತೆ. ಹರೇ ಶ್ರೀನಿವಾಸ.